ಚುನಾವಣಾ ಸಮಯದಲ್ಲಿ ರಾಜಕೀಯವಾಗಿ ಇದು ಬಹಳ ಸೂಕ್ಷ್ಮ ಪ್ರಕರಣ. ಇದು ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಪಾಲಿಟಿಕ್ಸ್ ನಡೀತಾ ಇದೆ. ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ರಾಜಕೀಯ ಸಮರ ಏರ್ಪಟ್ಟಿದೆ. ಬಿಜೆಪಿ ವಿರುದ್ಧ ಕೈ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಒಂದು ಬಾಂಬ್ ಸಿಡಿಸಿದ್ದಾರೆ. ತೀರ್ಥಹಳ್ಳಿ ಮೂಲದ ಇಬ್ಬರ ವಿಚಾರಣೆಯನ್ನ ಎನ್ಐಎ ಅಧಿಕಾರಿಗಳು ನಡೆಸಿದ್ದಾರೆ. ಮುಖಂಡನೋರ್ವನನ್ನ ವಿಚಾರಣೆ ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಅದು ಬಿಜೆಪಿ ಮುಖಂಡನನ್ನ ಎನ್ಐಎ ಅಧಿಕಾರಿಗಳು ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ವಿಚಾರಣೆ ಮಾಡಿದ್ದು ಈಗ ರಾಜಕೀಯವಾಗಿ ಚರ್ಚೆಗೆ ಕಾರಣ ಆಗಿದೆ. ನೋಡಿ, ತೀರ್ಥಹಳ್ಳಿ ಮೂಲದವನು ಎನ್ಐಎ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಯುವಕರ ಸ್ನೇಹಿತ ಎಂಬ ಕಾರಣಕ್ಕೆ ಮುಖಂಡನ ವಿಚಾರಣೆಯನ್ನ ಮಾಡಿರೋದು. ಬೇಳೂರು ಗೋಪಾಲಕೃಷ್ಣ ಅವರು ಇದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕು, ಮತ್ತೆ ಸೂಕ್ತವಾದಂಥ ತನಿಖೆ ಆಗಬೇಕು ಅನ್ನೋದನ್ನು ಹೇಳಿದ್ದಾರೆ. ತೀರ್ಥಹಳ್ಳಿ ಮೂಲದ ಇಬ್ಬರ ವಿಚಾರಣೆಯನ್ನ ಎನ್ಐಎ ಅಧಿಕಾರಿಗಳು ಯಾವಾಗ ನಡೆಸಿದ್ರೋ ಬೇಳೂರು ಗೋಪಾಲಕೃಷ್ಣ ಅವರು ಈಗ ಬಿಜೆಪಿ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ನಿನ್ನೆ ಎನ್ಐಎ ಶಿವಮೊಗ್ಗದಲ್ಲೇ ತೀರ್ಥಹಳ್ಳಿಯನ್ನು ರೈಡ್ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿಯ ಕಾರ್ಯದರ್ಶಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಿಂದ ಅದು ತನಿಖೆ ಆಗಬೇಕು. ಯಾವನಾದ್ರೇನು, ಹಿಂದೂ ಆದ್ರೇನು, ಮುಸ್ಲಿಂ ಆದರೂ, ಕ್ರಿಸ್ತ ಆದ್ರೇನು, ಅವ್ನು ಯಾವನೇ ತಪ್ಪು ಮಾಡಿದ್ರು ಸಹ ಅವನು ಗುಂಡಿಟ್ಟು ಹೊಡೀರಿ ಅಂತ ನಾನು ಹೇಳಿದ್ದೀನಿ. ಹೊಡಿಬೇಕು, ಗುಂಡಿಟ್ಟು ಅವ್ನು ಬಿಡಬಾರ್ದು. ಅವನು ಈಗ ಬೇಳೂರು ಗೋಪಾಲಕೃಷ್ಣ, ಸಾಗರ MLA, ಕಾಂಗ್ರೆಸ್ MLA ಇವರು ನಿನ್ನೆ ಹೇಳಿದಂಥ ಹೇಳಿಕೆ ಮತ್ತು ನಿಜ, ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಆಮೇಲೆ ಆತನಿಗೆ ಬಿಜೆಪಿ ಸಂಪರ್ಕ ಇದೆ ಅನ್ನುವಂಥದ್ದು ಕೂಡ ಅಷ್ಟೇ ನಿಜ, ನಿನ್ನೆ ಬಂದಿರುವಂಥ ಮಾಹಿತಿ ಪ್ರಕಾರ. ಆದರೆ ಅದೊಂದು ಕ್ಲಾರಿಟಿ, ಅದಕ್ಕಿಂತ ಮೊದಲೇ ಆ ಸುದ್ದಿ ಪ್ರಸಾರ ಆಗೋದಕ್ಕಿಂತ ಮೊದಲೇ ಅಥವಾ ಸುದ್ದಿ ಹೊರಗೆ ಬರೋದಕ್ಕಿಂತ ಮೊದಲೇ ಬೇಳೂರು ಗೋಪಾಲಕೃಷ್ಣ ಅವರೇ ಹೇಳಿದ್ದು, ನೋಡಿ ಕೆಫೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಯಾರೇ ಆಗಿರಲಿ ನೀವು ಅದನ್ನ ಪಾಲಿಟಿಸೈಸ್ ಮಾಡಬೇಡಿ. ಮುಸ್ಲಿಮರಿದ್ರೆ ಮಾತ್ರ ಅಟ್ಯಾಕ್ ಮಾಡೋಣ, ಹಿಂದೂಗಳಿದ್ರೆ ಮಾತ್ರ ಬೇಡ, ಹಂಗಲ್ಲ. ಹಿಂದೂನೋ ಮುಸ್ಲಿಮೋ ಮತ್ತೊಂದೋ ಮಗದೊಂದೋ ಯಾವನೋ ಒಬ್ಬ ಬಾಂಬ್ ಯಾರಿಟ್ಟಿದ್ದಾನೆ ಅವರನ್ನ ಗಲ್ಲಿಗೆ ಹಾಕಿ ಗುಂಡಿಟ್ಟು ಹೊಡೀರಿ ಅಂತೇಳಿ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗೋಪಾಲಕೃಷ್ಣ ಅವರೇ ನಮಸ್ಕಾರ. ಸರ್ ನಮಸ್ತೆ ಶೆಟ್ರೆ. ನಮಸ್ಕಾರ. ನಮಸ್ತೆ. ನಿನ್ನೆ ನೀವು ಹೇಳಿದಂಥ ಹೇಳಿಕೆ ಬಹಳ ದೊಡ್ಡ ಸಂಚಲನ ಉಂಟು ಮಾಡ್ತಾ ಇದೆ. ಅದಕ್ಕಿಂತ ಮೊದಲು ರಾಮೇಶ್ವರ ಕೆಫೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋಗ್ತಾ ಇದ್ದ ದಿಕ್ಕೇ ಬೇರೆ, ನೀವು ಹೇಳಿದ ನಂತರ ಹೋಗ್ತಾ ಇರುವಂಥ ದಿಕ್ಕೇ ಬೇರೆ. ಅಷ್ಟು ಸ್ಪಷ್ಟವಾಗಿ ನೀವು ಹೇಳೋದಕ್ಕೆ ಏನು ಕಾರಣಗಳು? ಸರ್ ಈಗ ನಾನು ಒಂದು ಹೇಳ್ತೀನಿ ಸರ್. ಈಗ ದಿನ ನೀವು ಗೊಂದಲ ಮಾಡೋ ಬದಲು, ದಿನ ಸಮಸ್ಯೆಗಳಂತರ ಬದಲು ಒಂದು ಸಮಸ್ಯೆಯನ್ನ ಬಗೆಹರಿಸ್ರಿ. ಅದರಲ್ಲಿ ನಾನು ಹೇಳಿದ್ನಲ್ಲ, ಯಾವುದೇ ಜಾತಿ ಗೀತಿ ನೋಡಕ್ ಹೋಗ್ಬೇಡಿ. ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಅವರಿಗೂ ಗುಂಡು ಹೊಡೀರಿ ಅಂತ ನಾನು ಹೇಳಿದ್ದು. ಹೌದು. ಅಥವಾ ಒಂದು ಹೋಟೆಲ್ ಮೇಲೆ ದಾಳಿ ಮಾಡಿ ಬಾಂಬ್ ಬ್ಲಾಸ್ಟ್ ಆದ್ರೆ ಅವ್ರನ್ನ ಯಾಕೆ ಬಿಡ್ಬೇಕು? ಅಂತವ್ರಿಗೂ ಹೊಡೀರಿ, ಗುಂಡೊಟ್ಟು ಸಾಯಿಸ್ಬಿಡ್ರಿ ಅವ್ರಿಗೆಲ್ಲ. ಬಿಡಬಾರ್ದು. ಕಾನೂನನ್ನ ಯಾರು ಕೈ ತೊಳ್ತಾರ ಅಂತವ್ರನ್ನೆಲ್ಲ ಬಿಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಇದೇನಾಗಿದೆ, ಬಿಜೆಪಿಯವರು ದ್ವೇಷ ಭಾವನೆಯಿಂದ ಬರೀ ಮುಸ್ಲಿಮ್ಸ್ ಅವ್ರ ಬಗ್ಗೆ ಮಾತಾಡಿದಾಗ ಮಾತ್ರ ಅವರು ಧ್ವನಿ ಎತ್ತಾರೆ. ಅದೇ ಒಬ್ಬ ಹಿಂದೂ ಒಬ್ಬ ಮಾಡಿದ್ರೆ ಅದ್ರ ಬಗ್ಗೆ ಧ್ವನಿ ಎತ್ತದಲ್ಲ ಅಲ್ವಾ? ಅದಕ್ಕೆ ಯಾಕೆ ಸುಮ್ನೆ ಕೂರ್ತೀರಿ ನೀವು? ಈಗ ನೋಡಿ, ನಿನ್ನೆ NIA ಅವರು ಒಬ್ಬ ಹಿಂದೂ ಕಾರ್ಯಕರ್ತನ, ಬಿಜೆಪಿ ಕಾರ್ಯಕರ್ತನ ಬಂಧಿಸಿದ್ರಲ್ಲ, ಇವ್ರೇನೋ ಸುದ್ದಿ ಮಾತಾಡಿದ್ರ, ಏನಾರು ಮಾತಾಡಿದ್ರ? ಏನೂ ಇಲ್ಲ ಅಲ್ವಾ? ಅದೇ ಬೇರೆ ಮುಸ್ಲಿಂ ಆದ್ರೆ ಮಾತಾಡ್ತಾರೆ, ಕ್ರಿಶ್ಚಿಯನ್ ಆದ್ರೆ ಮಾತಾಡ್ತಾರೆ. ಅಲ್ಲ, ಅದು ಕಾಂಗ್ರೆಸ್ ಮೇಲೂ ಅಲ್ಲ, ಬೇಳೂರು ಅವರೇ, ಕಾಂಗ್ರೆಸ್ ಮೇಲೆ ಕೂಡ ಅದೇ ಆರೋಪ. ಮುಸ್ಲಿಮರಾದ್ರೂ ಕೂಡ ಮುಸ್ಲಿಮರ ಪರವಾಗಿ ಸ್ವಲ್ಪ ಬ್ಯಾಟಿಂಗ್ ಮಾಡ್ತಾರೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಹೇಳದ್ ಕೇಳಿ. ಈಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದವ್ರೆ, ಮಾಡಿಲ್ಲ ಹೇಳಿಲ್ಲ ಅಂತ ಹೇಳಿದಂತ ನಾಯಕರು, ಘಟಾನುಘಟಿಗಳು ರಿಪೋರ್ಟ್ ಬಂದಾಗ ಹೌದು ಹೇಳಿದ್ದಾರೆ ಅಂತ ಹೇಳುವಾಗ ಯಾರು ಕೂಡ ಮಾತಾಡ್ಲಿಲ್ಲ. ಕಾಂಗ್ರೆಸ್ ಅವ್ರು ನೀವು ಅದನ್ನ ಮಾಡ್ತೀರಿ, ಬಿಜೆಪಿ ಅವರು ಮುಸ್ಲಿಮರು ಬಂದಾಗ ಅವರ ವಿರುದ್ಧ ಮಾತಾಡ್ತಾರೆ. ನೀವು ಅಲ್ವಾ? ನಾನು ಹೇಳಿದ್ದೀನಿ ಪಾಕಿಸ್ತಾನ್ ಜಿಂದಾಬಾದ್ ಆದವ್ರಿಗೆ ಗುಂಡಿಟ್ಟು ಹೊಡೀರಿ ಅಂತಾನೆ ಹೇಳಿದ್ದೇನೆ. ಐ ಅಗ್ರಿ, ನೀವು ಹೇಳಿದಿರಿ. ನಿಮ್ಗೆ ನಿಮ್ಮ ಮೇಲೆ ಹೆಂಗ್ ಬರುತ್ತೆ ಗೊತ್ತಾ ಬೇಳೂರು ಅವರೇ, ನಿಮ್ಮ ಬಗ್ಗೆ ಹೆಂಗ್ ಬರುತ್ತೆ ಗೊತ್ತಾ? ಅವರು ಬಿಜೆಪಿಗೆ ಹೋಗ್ತಾರೆ, ಕಾಂಗ್ರೆಸ್ಗೂ ಬರ್ತಾರೆ. ಸೊ ಹಾಗಾಗಿ ಆ ತರ ನಿಮ್ಮನ್ನ ಟ್ರೀಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನಾರು ಮಾಡ್ಲಿ ಸರ್, ನಮಗೆ ದೇಶ ಮುಖ್ಯ, ರಾಜ್ಯ ಮುಖ್ಯ. ಆಯ್ತಾ? ಯಾವುದೇ ಜಾತಿ ಗೀತಿ ನೋಡೋ ಪ್ರಶ್ನೆ ಇಲ್ಲ. ನೀವು ಮುಸ್ಲಿಮ್ಸ್ ಅಂತ ಕಾಂಗ್ರೆಸ್ನವ್ರು ಒಲವು ಕೊಡ್ತಾರೆ, ಕಾಂಗ್ರೆಸ್ನವ್ರು ಬೆಂಬಲಿಸ್ತಾರೆ ಅನ್ನೋ ಪ್ರಶ್ನೆ ಬೇಡ. ಗೊತ್ತಾಯ್ತಾ? ಪ್ರತಿಯೊಬ್ಬರಿಗೂ ಶಿಕ್ಷೆ ಕೊಡಿ. ಈಗ ನಿಮ್ಮ ಆರೋಪ ಏನಂತಂದ್ರೆ ಅಲ್ಲಿ ಹಿಂದೂ ಸಂಘಟನೆ ಹುಡುಗ ಸಿಕ್ಕ ಕಾರಣಕ್ಕಾಗಿ ಬಿಜೆಪಿ ಅವರು ಮಾತಾಡ್ತಾ ಇಲ್ಲ ಅಂತ. ಇಲ್ಲ, ಎಲ್ಲರಿಗೂ ಮಾಡಬೇಡಿ. ಹಿಂದೂ ಯಾವ ಪಕ್ಷ ನೋಡ್ಬೇಡಿ ಸರ್. ಕಾಂಗ್ರೆಸ್, JDS ಅಥವಾ ದಳ ಅನ್ನೋ ಪ್ರಶ್ನೆ, ಇದು ಬಿಜೆಪಿ ಅನ್ನೋ ಪ್ರಶ್ನೆ ಅಲ್ಲ. ಇಲ್ಲಿ ಪಕ್ಷ ಮುಖ್ಯ ಅಲ್ಲ, ಇಲ್ಲಿ ಅಥವಾ ಜಾತಿ ಮುಖ್ಯ ಅಲ್ಲ, ದೇಶ ಮುಖ್ಯ, ನಮ್ಮ ರಾಜ್ಯ ಮುಖ್ಯ. ಒಂದು ಹೋಟೆಲ್ ಬ್ಲಾಸ್ಟ್ ಮಾಡಿದಾಗ ಅಥವಾ ಪಾಕಿಸ್ತಾನ ಜಿಂದಾಬಾದ್ ಮಾಡಕ್ಕೆ ಅವನು ಯಾರವನು? ಯಾರಾದ್ರೆ ಏನು? ಈಗ ಉದಾಹರಣೆ ನೋಡಿ ಸರ್, ಪಾರ್ಲಿಮೆಂಟ್ ಅಲ್ಲಿ ಮೊನ್ನೆ ಒಂದು ಗೊಂದಲ ಆಯ್ತು, ಹೌದಾ? ಅವನಿಗೂ ಬಿಡಬಾರ್ದು. ಅವನು ಯಾವನಾದ್ರೆ ನಮಗೇನಂತೆ?
Correct. ಅಲ್ವಾ Correct. ಅದನ್ನ ಅವ್ನು ಪಾರ್ಲಿಮೆಂಟ್ ಅಲ್ಲಿ ಗೊಂದಲ ಮಾಡಿರ್ಬೋದು, ಪಾಕಿಸ್ತಾನ ಜಿಂದಾಬಾದ್ ಅಂತ ನಮ್ಮ ವಿಧಾನಸೌಧದಲ್ಲಿ ಮಾಡಿರ್ಬೋದು, ಎಲ್ಲೇ ಮಾಡಿ ಆದ್ರೆ ಎಲ್ಲೇ ಮಾಡಿ ಅದನ್ನ ನೇರವಾಗಿ ತಗೊಳ್ಳಿ. ನೀವು ಯಾಕೆ ಹೆದರ್ತೀರಿ? ಕರೆಕ್ಟ್ ಅಲ್ವಾ? ಕರೆಕ್ಟ್. ಏನ್ ಇವ್ರು ನಮ್ಮ ಮಾವನ್ ಮಕ್ಕಳ ಇವರಲ್ಲ, ಪಾಲಿಟಿಸೈಸ್ ಮಾಡಬಾರ್ದು ಅಂತ ಅದರ ಲಾಭ ಇವರೇ ನಮ್ಮ ಮಾವನ್ ಮಕ್ಕಳ, ಆದ್ರೂ ಬಿಡಕ್ಕಾಗತ್ತಾ? ದೇಶದ ವಿರುದ್ಧ ಯಾರೇ ಮಾತಾಡಿದ್ರು ಕೂಡ ಆತ ದೇಶದ್ರೋಹಿ ಸರ್. ಯಾರೇ ದೇಶದ್ರೋಹಿ ಮಾಡಿದ್ರು ಗುಂಡಿಟ್ಟು ಹೊಡೀರಿ ಅಂತ ನಾನು ಹೇಳಿದ್ದೀನಿ, ಇವಾಗಲೂ ಹೇಳ್ತೀನಿ ನಾನು. ನನಗೆ ಹೆದರಿಕೆ ಏನಿಲ್ಲ. ಎಸ್ ಸರ್, ಥ್ಯಾಂಕ್ ಯು ಬೇಳೂರು ಗೋಪಾಲಕೃಷ್ಣ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ನಿಜ ಅಲ್ವಾ? ಎಷ್ಟು ಪಾಲಿಟಿಸೈಸ್ ಮಾಡ್ಕೊಂಡಿದ್ದೀವಿ ನೋಡಿ. ಎರಡು ಉದಾಹರಣೆ ಕೊಡ್ತೀನಿ. ಪಾಕಿಸ್ತಾನ ಜಿಂದಾಬಾದ್ ಅಂತ MP ಜೊತೆಗಿದ್ದವ್ರು ಹೇಳೋದಕ್ಕೆ ಸಮ್ಟೈಮ್ಸ್ ಅದನ್ನ ಏನು ಘನಘೋರ ಅಪರಾಧ ಅಂತ ಈಗಲೂ ನಾನು ಹೇಳಲ್ಲ, ಘನಘೋರ ಅಪರಾಧ ಅಂತ ಹೇಳಲ್ಲ. ಸಮ್ಟೈಮ್ಸ್ ಏನು ಗೊತ್ತಾ, ಕೆಲವರಿಂದ ಬಾಯಿ ತಪ್ಪಿನೂ ಬಂದಿರ್ಬೋದು. ಈಗ ಮಂಡ್ಯದಲ್ಲಿ ಗಲಾಟೆ ಆಗ್ತಾ ಇತ್ತು, ಮುರ್ದಾಬಾದ್ ಅಂತ ಹೇಳುವಾಗ ಆತ ಜಿಂದಾಬಾದ್ ಅಂತ ಹೇಳ್ಬಿಟ್ಟ. ಆತನ ವಿರುದ್ಧ ಕೂಡ FIR ಆಯ್ತು. ಓಕೆ, ಆದ್ರೆ ಅಲ್ಲಿ ಕ್ಲಾರಿಟಿ ಕೊಡ್ಬೇಕು ನೀವು. ಇಲ್ಲ ಸರ್, ನಾನು ಆ ಥರ ಹೇಳಿದ್ದಲ್ಲ, ಫೋರ್ಸಲ್ಲಿ ಬಂದುಬಿಡ್ತು ಅಂತ ಹೇಳಿ. ಇಲ್ಲಿನೂ ಯಾವುದೋ ಒಂದು ಫೋರ್ಸಲ್ಲಿ ಬಂದಿದ್ರೆ, ಈಗ ಯಾವುದೋ ಜಿಂದಾಬಾದ್ ಅಂತ ಹೇಳ್ತಾ ಇದ್ದ, ಇನ್ನೊಬ್ಬ ಪಾಕಿಸ್ತಾನ ಅಂತ ಹೇಳ್ದ, ಆ ಥರ ಬಂದು ಅದನ್ನೊಂದು ಕ್ಲಾರಿಟಿ ಕೊಡಬೇಕು. ಅಥವಾ ಸಮ್ಟೈಮ್ಸ್ ಆ ರೀತಿ ಉಂಟಾದಾಗ ನಾನು ಅದಕ್ಕೆ ಹೇಳಿದ್ದು, ಪರ್ಪಸ್ಫುಲಿ ಮಾಡಿದ್ರೆ ಅದು ದೊಡ್ಡ ಅಪರಾಧ ಆಗುತ್ತೆ. ಹೇಳಲೇಬೇಕು ಅಂತ ಹೇಳಿ ನನಗೆ ಉದ್ದೇಶಪೂರ್ವಕ ಹೇಳಲೇಬೇಕು, ನಾನು ಇದನ್ನು ಹೇಳಲೇಬೇಕು. ಗೊತ್ತಿಲ್ಲದ ಬಂದ್ಬಿಡ್ತದೆ. ಈಗ ನಾವು ಬಾಯಿ ತಪ್ಪು ಮಾಡುವಾಗ ಯಾರ್ಯಾರಿಗೋ ನಮ್ಮ ಬಾಸ್ಗಳು ಇರ್ತಾರೆ, ಮತ್ತೊಂದು ಇರ್ತಾರೆ, ಬಾಯಿ ತಪ್ಪಿ ಏನೋ ಏಕವಚನ ಮತ್ತೊಂದು ನಮ್ಗೆ ಹೆಂಗಾಗ್ಬಿಡ್ತದೆ, ಗಿಲ್ಟ್ ಕಾಡುತ್ತೆ ಅಂತ. ಅದಕ್ಕೆ ನಾವು ಅವತ್ತು ಹೇಳಿದ್ದು, ನೀವು ಅವತ್ತು ಆ ಥರ ಒಂದು ಆಗಿದ್ರೆ ನೀವೊಂದು ಮಾತನ್ನು ಹೇಳಬೇಕಾಗಿತ್ತು. MP ಆಗಿದ್ದಂಥವ್ರು ಆಯ್ಕೆ, ಯಾವನ್ನಿ ಅಂತವನು, ಅವನು ಯಾವನೇ ಆಗಿರಲಿ ಸರ್, ಆ ಥರ ಮಾತಾಡಿದ್ರೆ ಒಳಗಾಗ್ತೀನಿ ಅನ್ನುವಂಥದ್ದು ನೀವು ಮಾಡಲಿಲ್ಲ. ಆಮೇಲೆ ಯಾವ ಸಂದರ್ಭ ಅಂತ ಇರುತ್ತೆ. ಈಗ ಶ್ರೀ ರವಿಶಂಕರ್ ಗುರೂಜಿಯವರು ಈ ಹಿಂದೆ ಒಂದು ಕಾರ್ಯಕ್ರಮಗಳಾದಾಗ ಜೈ ಪಾಕಿಸ್ತಾನ ಅಂತ ಅವರು ಕೂಡ ಹೇಳಿದರು. ಅದು ಯಾಕಾಗತ್ತೆ ಅಂತಂದ್ರೆ, ಆಗ ಅವ್ರು ಕೇಳಿದ್ರೆ ನೀವು ಹಂಗೆ ಹೇಳಿದ್ದಕ್ಕೆ ನೀವು ಯಾಕೆ ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ. ಇದು ಒಂದು ಕ್ರಮ ಆದರೆ ಶಾಂತಿ ಸಮನ್ವಯತೆ ನಡೆಯುವುದು ಮತ್ತೊಂದು ಕ್ರಮ ಆಗುತ್ತೆ. ಇದೇ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸ್ನ ಮುಖಾಂತರ ಪಾಕಿಸ್ತಾನಕ್ಕೆ ಹೋಗ್ತಾರೆ, ನಮ್ಮ ಇಬ್ಬರ ನಡುವೆ ಸಂಬಂಧ ಸುಧಾರಣೆ ಆಗಬೇಕು ಅಂತೇಳಿ. ಆ ಕಡೆಯಿಂದ ಪರ್ವೇಜ್ ಮುಷರಫ್ ಬರ್ತಾರೆ, ಅಲ್ಲಿ ತಾಜ್ ಮಹಲ್ ಮುಂದೆ ನಿಂತ್ಕೊಂಡು ಫೋಟೋ ಗಿಟೋ ಎಲ್ಲ ತೆಗೆಸಲಾಗುತ್ತೆ. ಅಡ್ವಾಣಿ ಅವರು ಅವ್ರ ಹತ್ರ ಹೇಳ್ತಾರೆ, ಕೊನೆಗಳಿಗೆಯಲ್ಲಿ ಸಡನ್ ಹೊರಟೋಗ್ಬಿಡ್ತಾರೆ ಅವರು. ನಾವು ಎಲ್ಲ ಮೀಡಿಯಾಕ್ಕೆ ಬಂದಂಥ ಆರಂಭದ ದಿನಗಳದು, ಸಡನ್ ಹೊರಟೋಗ್ಬಿಡ್ತಾರೆ. ಯಾಕೆ ಅಂತ ಹೇಳುವಾಗ ಅವ್ರು ಹೇಳ್ತಾರಂತೆ, ಪಾಕಿಸ್ತಾನದಲ್ಲಿ ಯಾರು ದಾವೂದ್ ಇಬ್ರಾಹಿಂ ಇದ್ದಾನೆ, ದಾವೂದ್ ಇಬ್ರಾಹಿಮನ್ನು ಕೊಡಬೇಕು. ಅಲ್ಲಿ ನಿಂತೋಯ್ತು. ಆನಂತರ ಏನು ಗಲಾಟೆ ಎಲ್ಲ ಆಯಿತು, ಯಾವುದು ಕಾರ್ಗಿಲ್ ಯುದ್ಧ ಎಲ್ಲ ಆಯಿತು, ಬಿಕಾಸ್ ಆಫ್ ಪರ್ವೇಜ್. ಇವತ್ತು ಇಲ್ಲ ಪರ್ವೇಜ್ ಮುಷರಫ್. ಮತ್ತೊಂದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವಾಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಾಗ ಇಲ್ಲ ಅಂತ ಕಾಂಗ್ರೆಸ್ಗರು ಹೇಳಿದ್ರು, ಆನಂತರ ಹೌದು ಅಂತ ಹೇಳಿದಾಗ ನೀವು ಹೇಳಬೇಕಾಗಿತ್ತು, ಹೌದು ಅದು ಹೇಳಿದ್ ನಿಜ, ನಾವು ಅವರ ಕ್ರಮ ಕೈಗೊಳ್ತೇವೆ. ನೀವು ಯಾರು ಹೇಳಿಲ್ಲ. ನಂಬರ್ 1. BJP ಅವ್ರದ್ದು ನೋಡಿ, ರಾಮೇಶ್ವರ ಕೆಫೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಮುಸ್ಲಿಂ ಹೆಸರು ಬಂದಾಗ ಓ ಅಂತಂದ್ರು. ಈಗ ಒಬ್ಬ ಹಿಂದೂ ಹೆಸರು ಬಂದಾಗಲೂ ಕೂಡ ಬರ್ಬೇಕು, ಒಂದ್ ಹೇಳ್ಬೇಕು, ಹಿಂದೂನೋ ಮತ್ತೊಬ್ಬನೋ ಹಾಕಿ ಒಳಗೆ ಅಂತ. ಅದು ದೇಶ ಪ್ರೇಮ. ನಾವು ಯಾವತ್ತೂ ಕೂಡ BJP ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಆಗಬಾರ್ದು. ನಾನು ಒಬ್ಬ ಪತ್ರಕರ್ತ ಆಗಿದ್ದವ ಯಾವತ್ತೂ ಕೂಡ BJP ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಆಗಿರಬಾರ್ದು. ಪತ್ರಕರ್ತ ಆಗಿದ್ದವನು ಯಾವತ್ತೂ ಕೂಡ ದೇಶದ ಕಾರ್ಯಕರ್ತ ಆಗಬೇಕು. ಇದು ನಮ್ಮ ನಿಲುವು. ಇಂಡಿಯಾ ಫಸ್ಟ್, ನಮಗೆ ದೇಶ ಮೊದಲು. ಅಲ್ಲಿ BJPನೋ ಕಾಂಗ್ರೆಸ್ ಅಲ್ಲ. ಆ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹಿಂದೂ ಇದ್ದಾನೋ, ಮುಸ್ಲಿಂ ಇದ್ದಾನೋ, ಕ್ರಿಶ್ಚಿಯನ್ ಇದ್ದಾನೋ, ಮತ್ತೊಬ್ಬ ಇದ್ದಾನೋ, ಎಲ್ಲರನ್ನ ಒಂದೇ ತಕ್ಕಡೆಯಲ್ಲಿ ಹಾಕಿ ತಗೋಬೇಕು. ಅದಕ್ಕೆ ನಾನು 2 ಉದಾಹರಣೆ ಕೊಟ್ಟಿದ್ದು. ಮುಸ್ಲಿಮರನ್ನ ಪರವಾಗಿ ಹೆಂಗೆ ಕಾಂಗ್ರೆಸ್ ನಿಲ್ಲತ್ತೋ, ಹಿಂದೂಗಳ ಪರವಾಗಿ BJP ನಿಲ್ಲತ್ತೆ. ಹಾಗಿದ್ರೆ ದೇಶದ ಪರವಾಗಿ ನಿಲ್ಲೋರು ಯಾರು? ಇದು ಪ್ರಶ್ನೆ. ಎಸ್ ಬಿಗ್